ಜಾಮಿಯಾ ಮಸೀದಿ ಕಮಿಟಿ ಚಿಕ್ಕಬಾಣವಾರ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ RTPW ವತಿಯಿಂದ ಉಚಿತ ಸಾಮೂಹಿಕ ಮುಂಚಿ ಕಾರ್ಯಕ್ರಮವು ಚಿಕ್ಕಬಾಣವಾರದ ಜಾಮಿಯಾ ಮಸೀದಿ ಆವರಣದಲ್ಲಿ ನಡೆಯಿತು. ಈ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಚಿಕ್ಕಬಾಣವಾರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸುಮಾರು 150 ಮಕ್ಕಳಿಗೆ ಉಚಿತವಾಗಿ ಮುಂಚಿ ಮಾಡಲಾಯಿತು ಹಾಗೂ ವೈದ್ಯಕೀಯ ಚಿಕಿತ್ಸೆ, ಆಹಾರ ಕಿಟ್, ವೈದ್ಯಕೀಯ ಕಿಟ್ಗಳೊಂದಿಗೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಹ್ಯೂಮನ್ ರೈಟ್ಸ್ ಕಮಿಟಿಯ ರಾಜ್ಯಾಧ್ಯಕ್ಷರಾದ BM ಚಿಕ್ಕಣ್ಣ, ಮುಖಂಡರುಗಳಾದ ಮಹಮ್ಮದ್ ಮುಖ್ತರ್ ಹಾಗೂ KK ರಘು, ಮೊಹಮ್ಮದ್ ಸಲೀಂ, ಮುನೀರ್ ಪಾಷಾ, ಮುನ್ನಾಬೈ, ನಜೀರ್ ದಾದಾ, ಅಜೀಜ್, ರಶೀದ್, ಟಿಪ್ಪು, ತಹೇರ್ ಪಾಷಾ, ಚಿಕ್ಕಬಾಣವಾರ ಪುರಸಭೆ ಮುಖ್ಯ ಅಧಿಕಾರಿಗಳಾದ S ಮಂಜುನಾಥ್ ಹಾಗೂ ವಿವಿಧ ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳು ಮತ್ತು ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದರು. जामिया चिकवाड़ा जामिया कमेटी की तरफ से आज सुन्नत इब्राहिम का प्रोग्राम रखो ही इस वजह से जो अल्लाह का लाख लाख एहसान है, बहुत सारे लोग हमको भी और आले को भी हमारा टारगेट हर साल जो है 200 स्टडीज़ उतमिया का करने का था. अल्लाह का फजल अब तक जो है 35 से 40 को ही और भी मजमा आले को है. ये जो पूरे नौजवानों की तरफ से कमेटी की तरफ से और बल्ला की जो ह्यूमन राइट्स भी है, टीपू सुल्तान जो कमेटी है उसकी भी तरफ से भी नौजवान जमको ही साथ दे रही, एक कौम का भला हो रहा है और जो है कि सुन्नत इब्राहिम एक सुन्नत भी ज़िंदा हो रही है. ಚಿಕ್ಕಬಾಣವಾರದ ಒಂದು ರಜೆ ಇವತ್ತಿನ ದಿವಸ ನಮ್ಮ ಸಲೀಮು ಮತ್ತು ಹ್ಯೂಮನ್ ರೈಟ್ಸ್ನ ಅಧ್ಯಕ್ಷರಾದಂಥ ಚಿಕ್ಕಣ್ಣ ಅವರು ಇಬ್ಬರು ಸೇರಿ ಒಂದು ನಮ್ಮ ಧರ್ಮ ಇಸ್ಲಾಂ ಧರ್ಮದಲ್ಲಿ ಸುನ್ನತೆ ಇಬ್ರಾಹಿಮ್ ಅಂತ ಏನು ಹೇಳ್ತೀವೋ ಅದನ್ನು ಅವರಿಬ್ಬರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಇದಕ್ಕೆ ನನ್ನ ಹೃದಯಪೂರ್ವಕವಾದ ವಂದನೆಗಳು ತಲುಪಿಸ್ತೀನಿ. ಯಾಕೆ ಅಂತ ಹೇಳಿದರೆ ಚಿಕ್ಕಣ್ಣವರು ಅನ್ಯ ಧರ್ಮದವರು, ಆದರೆ ಅವರು ನಮ್ಮ ಧರ್ಮದ ವಿಚಾರವಾಗಿ ತಿಳಿದು ಇಷ್ಟೆಲ್ಲ ಅಪೇಕ್ಷೆ ಪಟ್ಟಿ ಮಾಡಿಸ್ತಾ ಇದ್ದಾರಲ್ಲ, ಇದಕ್ಕೆ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಇನ್ನೊಂದೇನು ಅಂತ ಹೇಳಿದರೆ ಪ್ರತಿ ವರ್ಷ, ಇದು ಒಂದೇ ವರ್ಷ ಅಂತ ಇಲ್ಲ, ಪ್ರತಿ ವರ್ಷ ಹೋದ ವರ್ಷವೂ ಮಾಡಿದರು. ತುಂಬ ಇದರಲ್ಲಿ ಹೋದ ವರ್ಷ 100-150 ಮಕ್ಕಳು ಮಾಡಿಸಿದ್ರು. ಈ ವರ್ಷವೂ 100-150 ಮಕ್ಕಳು ಮಾಡಿಸ್ತಾ ಇದ್ದಾರೆ. ಆದರೆ ಹಿಂದೇನೂ 100-150 ಮಕ್ಕಳು ಮಾಡಿಸಿದ್ರು. ಆದರೆ ಇವರಿಬ್ಬರು ಸಹಕಾರ ಇದೆಯಲ್ಲ ಬಾಣಾವರಕ್ಕೆ ಬೇಕಾಗಿದೆ. ಈ ಮುಂಜಿ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷವೂ ಹ್ಯೂಮನ್ ರೈಟ್ಸ್ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಪ್ರತಿ ವರ್ಷವೂ ಯಾವುದೂ ಕುಂದುಕೊರತೆ ಇಲ್ಲದಂಗೆ ನಮ್ಮ ಹ್ಯೂಮನ್ ರೈಟ್ಸ್ ರಾಜ್ಯಾಧ್ಯಕ್ಷರಾದ BM ಚಿಕ್ಕಣ್ಣ ಅವರ ವತಿಯಿಂದ ಎಲ್ಲ ಅನುಕೂಲಗಳು ಮಾಡಿಕೊಂಡು ಎಲ್ಲರನ್ನೂ ಸಹಕರಿಸ್ಕೊಂಡು ಎಲ್ಲರನ್ನೂ ಜೊತೆಯಲ್ಲಿ ತೊಗೊಂಡು ಈ ಕೆಲಸ ಮುಂದುವರಿಸ್ತಾ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಇದು ಒಂದೇ ಕೆಲಸ ಅಲ್ಲ, ಇಂಥ ನೂರಾರು ಕೆಲಸಗಳು ಅವ್ರ ಮುಖಾಂತರ ಆಗ್ತಾಯಿದೆ. ಇಲ್ಲಿ ಜಾತಿ ಭೇದ, ಅವನು ಇವನು ಚಿಕ್ಕವನು ದೊಡ್ಡವನು ಅನ್ನೋ ಯಾವುದೇ ರೀತಿಯ ಭೇದ ಭಾವಗಳಿಲ್ಲ. ಅದಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೀವಿ. ಇಂಥ ಅಧ್ಯಕ್ಷರು ನಮಗೆ ಸಿಕ್ಕಿರೋದು, ನಮ್ಮ ಸ್ನೇಹಿತರಾಗಿರೋದು ಒಂದು ಪುಣ್ಯ ಸರ್. ಇದಂತೂ ಸತ್ಯವಾದ ಮಾತು. ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ಬೋದು. ಈ ಮುಂಚೆ ಕಾರ್ಯಕ್ರಮಕ್ಕೆ ಇವತ್ತು 100-150 ಮಕ್ಕಳು ಆಗಮಿಸ್ತಾರೆ. ಇನ್ನೂ ಆಗಮಿಸೋರು ಇದ್ದಾರೆ. ಈಗ 70-75 ಜನ ಮಕ್ಕಳಿಗೆ ಮುಂಚೆ ಕಾರ್ಯಕ್ರಮ ನಡೆದಿದೆ. ಅವ್ರಿಗೆ ರೇಷನ್ ಕಿಟ್ಟು, ಅವ್ರಿಗೆ ಮೆಡಿಕಲ್ಲು, ಅವ್ರಿಗೆ ಏನು ಅನುಕೂಲ ಬೇಕು ಎಲ್ಲ ಅನುಕೂಲನೂ ಮುಂದೆ ನಿಂತ್ಕೊಂಡು ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಜಾಮಿಯಾ ಮಸೀದಿ ಕಮಿಟಿ ಮತ್ತು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಾಮೂಹಿಕ ಮುಂಜಿ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು. ಈ ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಗ್ರಾಮಗಳಾದ ಹೆಸರುಘಟ್ಟ, ದಾಸರಳ್ಳಿ, ಯಶವಂತಪುರ, MS ಪಳ್ಯ ಈ ಭಾಗದಲ್ಲೆಲ್ಲ ಅಲ್ಲಿ ಎಷ್ಟು ಮಸೀದಿಗಳಿದೆ ಎಲ್ಲ ಕಡೆ ಪ್ರಚಾರ ಕೊಟ್ಟು ಸುಮಾರು 150 ಮಕ್ಕಳಿಗೆ ಮುಂಜಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಈ ಕಾರ್ಯಕ್ರಮಕ್ಕೆ ಇನ್ನೂವರೆಗೂ ಸುಮಾರು ಒಂದು 70-75 ಜನವರೆಗೂ ರಿಜಿಸ್ಟರ್ ಆಗಿದೆ. ಅದೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಸಂಜೆವರೆಗೂ ಒಂದು 150ವರೆಗೂ ತಲುಪ್ತೀವಿ. ಎಲ್ಲ ಏನು ಸಾಮೂಹಿಕವಾಗಿ ಏನು ಮುಂಜಿ ಮಾಡಿಸ್ಕೊತಿದ್ರೆ ಪ್ರತಿ ಮಕ್ಳಿಗೂ ಒಂದು ನಮ್ಮ ಚಿಕ್ಕಬಾಣವಾರದ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಮುಸ್ಲಿಂ ಬಾಂಧವರು, ನನ್ನ ಹಿತೈಷಿಗಳು, ನನ್ನ ಸ್ನೇಹಿತರು, ನನ್ನ ಮಿತ್ರರು
ಎಷ್ಟು ಜನ ಇದ್ದಾರೆ ಅವಾಗ ಎಲ್ಲರ ಸಹಕಾರದೊಂದಿಗೆ ಎಲ್ರಿಗೂ ಒಂದು ಕಿಟ್ಟು, ರೇಷನ್ ಕಿಟ್ಟು ಮತ್ತು ಮೆಡಿಸಿನ್ ಕಿಟ್ಟು, ಆಮೇಲಿಂದ ಅವ್ರಿಗೆ ಏನು ಡಾಕ್ಟ್ರ್ ಫೀಸು ಏನಿದೆ ಎಲ್ಲರೂ ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆ ಜನನೂ ಅದೇ ರೀತಿ ಸಹಕಾರ ಕೊಡ್ತಾಯಿದ್ದಾರೆ, ನಮ್ಮ ಸ್ನೇಹಿತರು ಎಲ್ಲರೂ ಅದೇ ರೀತಿ ಸಹಕಾರ ಕೊಡ್ತಾಯಿದ್ದಾರೆ. ಅದಕ್ಕೋಸ್ಕರ ಎಲ್ರಿಗೂ ತುಂಬ ಹೃದಯ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ವರ್ಷವೂ ಕೂಡ ಚಿಕ್ಕಬಳ್ಳಾಪುರ ಜಾಮಿಯಾ ಮಸೀದಿ ಮತ್ತು ಎಲ್ಲ ಮುಸ್ಲಿಂ ಬಾಂಧವರ ಸಹಕಾರದೊಂದಿಗೆ ಹಾಗೂ ನಮ್ಮ ಹ್ಯೂಮನ್ ರೈಟ್ಸ್ ಕಮಿಟಿ ವತಿಯಿಂದ ಉಚಿತ ಸಾಮೂಹಿಕ ಮುಂಜಿ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಗ್ರಾಮದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಗ್ರಾಮದ ಸುತ್ತಮುತ್ತಲಿನ ಅಂದರೆ ಯಾವುದೇ ಊರಿನವರಾದರೂ ಸಹ ಬಂದು ಉಚಿತವಾಗಿ ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲಿ ಉಚಿತವಾದ ವೈದ್ಯಕೀಯ ಚಿಕಿತ್ಸೆ ಮತ್ತು ಉಚಿತವಾದ ರೇಷನ್ ಕಿಟ್ನ ನಾವುಗಳು ವಿತರಣೆ ಮಾಡಿ ಬಂದಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಅಧಿಕಾರಿಗಳು ಬಂದು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಹೋಗಿದ್ದಾರೆ. ಇದಕ್ಕೆ ಸಹಕರಿಸಿದ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಸಾರ್ವಜನಿಕರಿಗೂ ತುಂಬ ಹೃದಯದ ಅಭಿನಂದನೆ. ನಾವು 150 ಅಂತ ಹಾಕಿದ್ದೀವಿ, ಒಂದು 160 ಆಗುತ್ತೆ ಸಂಜೆ ಹೊರಗಡೆ. ಅಷ್ಟು ಜನಕ್ಕೆ ನಾವು ಮಾಡ್ತೀವಿ. ಎಷ್ಟೇ ಜನ ಬಂದರೂ ಇನ್ನೂ 10 ಜನ ಅಲ್ಲ 20 ಜನ ಬಂದರೂ ಸಹ ನಾವು ಅದಕ್ಕೆ ನಾವು ಮಾಡ್ತೀವಿ. ಎಷ್ಟು ಜನ ಬಂದರೂ ಯಾರನ್ನೂ ವಾಪಸ್ ಕಳಿಸುವಂಥ ಮಾತಿಲ್ಲ, ಎಲ್ಲರಿಗೂ ಮಾಡ್ತೀವಿ. ಯೋಜನೆಗಳು ನಮ್ಮದು ಹ್ಯೂಮನ್ ರೈಟ್ಸ್ ಅಂದರೆ ಮಾನವ ಹಕ್ಕು. ಮಾನವನಿಗೆ ಹುಟ್ಟಿದಾಗಿಂದ ಸಾಯೋವರೆಗೂ ಯಾವುದೇ ರೀತಿಯ ಕುಡಿಯೋ ನೀರಿಂದ ಇರ್ಬೋದು, ಬೀದಿ ಕಸದಿಂದ ಇರ್ಬೋದು, ಪೊಲೀಸ್ ಅಧಿಕಾರಿಗಳು ಮತ್ತು ಇನ್ನಿತರೆ ಅಧಿಕಾರಿಗಳಿಂದ ಏನೇನು ದೌರ್ಜನ್ಯಗಳು ಯಾರು ಸಾರ್ವಜನಿಕರು ಬಂದಾಗ ಅಲ್ಲೆಲ್ಲ ನಾವು ಇದ್ದೇ ಇರ್ತೀವಿ. ಸಾರ್ವಜನಿಕ ಸೇವೆಯೇ ನಮ್ಮ ಮೂಲ ಉದ್ದೇಶ. ಸಾರ್ವಜನಿಕರಿಗೋಸ್ಕರ ನಾವು ದುಡಿಬೇಕು. ಸಾರ್ವಜನಿಕರಿಗೋಸ್ಕರ ಹಣ ಇಲ್ದಿರ, ಯಾವುದೇ ಹಣ ಪಡೆಯದೆ ಉಚಿತವಾಗಿ ನಾವು ಮೂಲಭೂತ ಸೌಕರ್ಯದಿಂದ ಇರ್ಬೋದು, ದಬ್ಬಾಳಿಕೆ ಆದಾಗಿಂದ ಇರ್ಬೋದು, ಎಲ್ಲದಕ್ಕೂ ನಾವು ಸಾರ್ವಜನಿಕರ ಪರ ನಾವು ನಿಂತಿದ್ದೀವಿ. ವರದಿ ಹನುಮಂತರಾಜು, ಯಲಹಂಕ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.